ಇನ್ನು ಅಹಮದಾಬಾದ್ನಲ್ಲಿ ಆದಂತಹ ವಿಮಾನ ದುರಂತ ಇದೆಯಲ್ಲ, ಈ ಪ್ರಕರಣದಲ್ಲಿ ಈಗ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಒಂದು ತನಿಖೆಗೂ ಕೂಡ ಆದೇಶ ಕೊಟ್ಟಿದ್ದಾರೆ. ಆ ತನಿಖೆ 3 ತಿಂಗಳ ಒಳಗಡೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಮಗದೊಂದು ಕಡೆಗೆ ಅಲ್ಲಿ ಸಿಕ್ಕಂತಹ ಮೃತದೇಹಗಳಿದೆಯಲ್ಲ, 270ಕ್ಕೂ ಹೆಚ್ಚು ಮೃತದೇಹಗಳು, ಅವುಗಳ DNA ಟೆಸ್ಟ್ ಮಾಡಿಬಿಟ್ಟು ಆ ಕುಟುಂಬಗಳಿಗೆ ಹಸ್ತಾಂತರವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ CM ಮೃತದೇಹವು ಕೂಡ ಈಗ DNA ಟೆಸ್ಟ್ ಆಗಿ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಅದರ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಅಹಮದಾಬಾದ್ ಭೀಕರ ವಿಮಾನ ದುರಂತ, ಮೃತರ ಗುರುತು ಪತ್ತೆ ಪ್ರಕ್ರಿಯೆ ಚುರುಕು, DNA ಮ್ಯಾಚ್, ಮೃತದೇಹ ಹಸ್ತಾಂತರ. ಅಹಮದಾಬಾದ್ನ ಭೀಕರ ದುರಂತದಲ್ಲಿ ಸಾವನ್ನಪ್ಪಿದವರ ಗುರುತು ಪತ್ತೆ ಹಚ್ಚುವ ಪ್ರಕ್ರಿಯೆ ಚುರುಕುಗೊಂಡಿದೆ. ಸಿವಿಲ್ ಆಸ್ಪತ್ರೆಯ ವೈದ್ಯರು ಸುದ್ದಿಗೋಷ್ಠಿಯನ್ನು ನಡೆಸಿ ಇವರಿಗೂ 31 DNA ಮ್ಯಾಚ್ ಆಗಿದೆ. 12 ಮೃತದೇಹಗಳ ಹಸ್ತಾಂತರ ಕೆಲಸ ಆಗಿದೆ. DNA ಪರೀಕ್ಷೆ ಮೂಲಕ 31 ಶವದ ಗುರುತನ್ನು ಪತ್ತೆ ಹಚ್ಚಿದ್ದೇವೆ. ಜನರಿಂದ ಯಾವುದೇ ಹಣವನ್ನು ಪಡಿತಾ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಉದಯಪುರ, ಖೇಡಾ, ಅಹಮದಾಬಾದ್ ಜಿಲ್ಲೆಯ ಜನರಿಗೆ ಮೃತದೇಹವನ್ನು ಕೊಡಲಾಗಿದೆ. ಇನ್ನು DNA ಪರೀಕ್ಷೆಯ ಮೂಲಕ ಸ್ಯಾಂಪಲ್ ಮ್ಯಾಚ್ ಮಾಡುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಇದು ಚಾಲೆಂಜಿಂಗ್ ಕೆಲಸ ಅಂತ ವೈದ್ಯರು ಹೇಳಿದ್ದಾರೆ. ವಿಜಯ್ ರೂಪಾನಿ DNA ಮ್ಯಾಚ್, ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ. ಇನ್ನು ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ CM ವಿಜಯ್ ರೂಪಾನಿ ಕೂಡ ದುರ್ಮರಣ ಹೊಂದಿದ್ದಾರೆ. ಇದೀಗ ವಿಜಯ್ ರೂಪಾನಿಯವರ DNA ಮ್ಯಾಚ್ ಆಗಿದ್ದು ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿರುವ ಮೃತದೇಹಗಳನ್ನು ಹಸ್ತಾಂತರ ಮಾಡಿದ್ದು ರಾಜ್ಕೋಟ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಮೃತದೇಹಗಳಿಗಾಗಿ ಕಾಯ್ತಾರೋ ಕುಟುಂಬಸ್ಥರು. ಸಿವಿಲ್ ಆಸ್ಪತ್ರೆಯ ಮುಂದೆ ಆಕ್ರಂದನ, ಗೋಳಾಟ. ಏರ್ ಇಂಡಿಯಾ ವಿಮಾನ ಪತನದ ದುರಂತದಲ್ಲಿ ಮೃತಪಟ್ಟವರ ಮೃತದೇಹಗಳಿಗಾಗಿ ಸಂಬಂಧಿಕರು ಇನ್ನೂ ಕೂಡ ಕಾಯ್ತಿದ್ದಾರೆ. ಸಿವಿಲ್ ಆಸ್ಪತ್ರೆಯಲ್ಲಿ 10 ಕುಟುಂಬಗಳ ಕುಟುಂಬಸ್ಥರು ಮೃತದೇಹಕ್ಕಾಗಿ ಕಾಯ್ತಿದ್ದು ಕಳೆದ 4 ದಿನಗಳಿಂದ ಆಸ್ಪತ್ರೆಯ ಬಳಿ ಕಾದು ಕುಳಿತು ಮೃತದೇಹವನ್ನು ನೆನೆದು ಕಣ್ಣೀರಿಡ್ತಿದ್ದಾರೆ. ಇನ್ನು ಕೆಲವರಂತೂ ಅವರ ನೆನಪಿನಲ್ಲಿಯೇ ಕುಸಿದು ಹೋಗಿದ್ದಾರೆ. ಅಲ್ಲದೆ ಈ ವಿಮಾನ ದುರಂತದಲ್ಲಿ ಅಹಮದಾಬಾದ್ ಮೂಲದ ಹರ್ಷಿತ್ ಪಟೇಲ್ ಹಾಗೂ ಪತ್ನಿ ಪೂಜಾ ಕೂಡ ಸುಟ್ಟು ಭಸ್ಮವಾಗಿದ್ದಾರೆ. ಈಗಾಗಲೇ DNA ಮ್ಯಾಚ್ ಆಗಿದ್ದು ಇವತ್ತೇ ಮೃತದೇಹವನ್ನು ಹಸ್ತಾಂತರ ಮಾಡುವುದಾಗಿ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳಿದ್ದಾರೆ. ಹೀಗಾಗಿ ಸಿವಿಲ್ ಆಸ್ಪತ್ರೆಯ ಆವರಣದಲ್ಲಿ ಇವರಲ್ಲದೆ 100 ಕುಟುಂಬಸ್ಥರು ಕೂಡ ಕಾಯ್ತಿದ್ದಾರೆ. ವಿಮಾನ ದುರಂತದ ತನಿಖೆ ಚುರುಕು, ತನಿಖಾ ತಂಡದಿಂದ ಸಾಕ್ಷ್ಯ ಸಂಗ್ರಹ. ಅಹಮದಾಬಾದ್ ವಿಮಾನ ದುರಂತದ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ 5 ತನಿಖಾ ತಂಡಗಳಿಂದ ತನಿಖೆ ನಡೀತಾ ಇದ್ದು 3 ತಿಂಗಳ ಒಳಗಾಗಿ ದುರಂತದ ಬಗ್ಗೆ ವರದಿ ಕೊಡುವಂತೆ ಕೇಂದ್ರ ವಿಮಾನಯಾನ ಸಚಿವಾಲಯ ಗಡುವು ಕೊಟ್ಟಿದೆ. ಈ ಮಧ್ಯೆ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ನಡೆದ ವಿಮಾನ ದುರಂತದ ಸ್ಥಳಕ್ಕೆ AAIB ಮತ್ತು NSG ತಂಡ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಸ್ಥಳದಲ್ಲಿ ಬಾಕಿ ಉಳಿದ ಸಾಕ್ಷ್ಯಗಳ ಸಂಗ್ರಹ ಮಾಡಲಾಗ್ತಿದೆ. ಇನ್ನು ಸ್ಥಳಕ್ಕೆ ಅಹಮದಾಬಾದ್ ನಗರ ಪೊಲೀಸ್ ಕಮಿಷನರ್ ಜ್ಞಾನೇಂದ್ರ ಸಿಂಗ್ ಮಲ್ಲಿಕ್ ಭೇಟಿ ಕೊಟ್ಟು ಭದ್ರತೆಯ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಈತ ತನಿಖಾ ಬ್ಯೂರೋ ತಂಡ ಕೂಡ ಘಟನಾ ಸ್ಥಳವನ್ನು ತಲುಪಿದ್ದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದೆ. ಒಟ್ಟಾರೆ ಸಾಕಷ್ಟು ಕನಸನ್ನ ಹೊತ್ತು ಲಂಡನ್ಗೆ ತೆರಳಬೇಕಿದ್ದವರು ಫ್ಲೈಟ್ ಕ್ರಾಶ್ನ ದುರಂತದಲ್ಲಿ ಸುಟ್ಟು ಭಸ್ಮವಾಗಿದ್ದಾರೆ. ಮೃತರ ಮನೆಗಳಲ್ಲಿ ಇನ್ನೂ ಕೂಡ ಶೋಕ ಮಡುಗಟ್ಟಿದೆ. ಶಬೀರ್, ಪಬ್ಲಿಕ್ ಟಿವಿ, ಅಹಮದಾಬಾದ್.